ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C ಅಲ್ಲಿ 2021 ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿದೆ. 7th one ಪ್ರಾಬ್ಲಮ್. ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಕಂಪ್ಯೂಟ್ ದ ಅಮೌಂಟ್ ಆಫ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಫಾರ್ ದ ಅಸೆಸ್ಮೆಂಟ್ ಇಯರ್ 2020-21. ಸೊ ಈ ಸರಿ ನಿಮಗೆ ಎಕ್ಸಾಮ್ನಲ್ಲಿ ಅಸೆಸ್ಮೆಂಟ್ ಇಯರ್ 25-26 ಅಂತ ಕೊಡ್ತಾರೆ. ಸೊ 80Cಯ ಕಾನ್ಸೆಪ್ಟ್ ಬಗ್ಗೆ ನಾನು ಆಲ್ರೆಡಿ ನಿಮಗೆ ಇಂಟ್ರೊಡಕ್ಷನ್ ವೀಡಿಯೋ ಮಾಡಿದ್ದೆ. 80C ಅಂತಂದರೆ ಏನು, ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮಗೆ ಏನು ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನು ನಾನು ನಿಮಗೆ ಫಸ್ಟ್ ವೀಡಿಯೋದಲ್ಲೇ ತಿಳಿಸಿದ್ದೆ. ಒಂದಷ್ಟು ಎಂಟ್ರಿಗಳು ಕೊಟ್ಟಿದ್ದಾರೆ. ಸೊ ಇಲ್ಲಿರುವಂಥ ಎಲ್ಲ ಪೇಮೆಂಟನ್ನು ಯಾವ ಅಸೆಸ್ಮೆಂಟ್ ಇಯರ್ ಕೊಟ್ಟಿರ್ತಾರೆ ಅದರ ಹಿಂದಿನ ವರ್ಷದಲ್ಲಿ ಪ್ರೀವಿಯಸ್ ಇಯರ್ನಲ್ಲಿ ಪೇಮೆಂಟ್ ಮಾಡಿರಬೇಕು. ವೆರಿ ಇಂಪಾರ್ಟೆಂಟ್. ಯಾವುದ್ಯಾವುದೋ ವರ್ಷ ಕಟ್ಟಿರುವಂಥ ಅಮೌಂಟನ್ನು ನೀವು ಇಲ್ಲಿ ಬರೀಲಿಕ್ಕಿಲ್ಲ, ಹಿಂದಿನ ವರ್ಷದಲ್ಲಿ. ಈ ಸತಿ ಕ್ವಶನ್ ಪೇಪರ್ ನಿಮಗೆ ಹೇಗೆ ಕೊಡ್ತಾರೆ ಅಂತಂದರೆ ಅಸೆಸ್ಮೆಂಟ್ ಇಯರ್ 25-26 ಅಂತ ಕೊಡ್ತಾರೆ. ಅಸೆಸ್ಮೆಂಟ್ ಇಯರ್ 25-26 ಅಂತಂದರೆ ಪ್ರೀವಿಯಸ್ ಇಯರ್ ಅಂತಂದರೆ 24-25. 24-25ರಲ್ಲಿ ಕಟ್ಟಿರುವಂಥ ಅಮೌಂಟನ್ನು ಮಾತ್ರ ನೀವು 80Cಯಲ್ಲಿ ಬರೀಬೇಕು. ಅದಕ್ಕಿಂತ ಹಿಂದೆ ಕಟ್ಟಿರುವಂಥ ಅಮೌಂಟನ್ನು 80Cಯಲ್ಲಿ ನೀವು ಬರೀಲಿಕ್ಕಿಲ್ಲ. ಸೊ ಈಗ ಒಂದಷ್ಟು ಎಂಟ್ರಿಗಳು ಕೊಟ್ಟಿದ್ದಾರೆ. ಆ ಎಲ್ಲ ಎಂಟ್ರಿಗಳನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ ಸೊಲ್ಯೂಷನಲ್ಲಿ. ಸೊ ಫಸ್ಟ್ ಕೊಟ್ಟಿರುವಂಥ ಎಂಟ್ರಿ, ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ ಆನ್ ಇಸ್ ಓನ್ ಲೈಫ್ ಪಾಲಿಸಿ ಟೇಕನ್ ಇನ್ 2011 ಸಮ್ ಅಶ್ಯೂರ್ಡ್ 1,22,000 ಅಂತ ಕೊಟ್ಟಿದ್ದಾರೆ. ಸಮ್ ಅಶ್ಯೂರ್ಡ್ ಅಂತಂದರೆ ಪಾಲಿಸಿ ಅಮೌಂಟ್. ಪಾಲಿಸಿ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ, ಪಾಲಿಸಿ ಅಮೌಂಟ್ ಅಂತ ಹೇಳಿ 1 lakh ಕೊಟ್ಟಿದ್ದಾರೆ. ಪಾಲಿಸಿ ಅಮೌಂಟ್ 1 lakh ಇದೆ. ಪ್ರೀಮಿಯಂ ಅಮೌಂಟ್ 22,000 ಇದೆ. ಸೊ ಇಷ್ಟು ಇನ್ಫಾರ್ಮೇಷನ್ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಸೊ ಫಸ್ಟು ಈ ಎಂಟ್ರಿಗೆ ನೀವು ಅಮೌಂಟ್ ಬರೆಯೋದಕ್ಕಿಂತ ಮುಂಚೆ ಈ LIC ಪ್ರೀಮಿಯಮನ್ನು LIC ಪ್ರೀಮಿಯಮ್ 80Cಗೆ ಎಲಿಜಿಬಲ್ ಆಗುತ್ತಾ ಇಲ್ವಾ ಅನ್ನೋದನ್ನು ಫಸ್ಟ್ ಚೆಕ್ ಮಾಡಬೇಕು. LIC ಪ್ರೀಮಿಯಮ್ 80Cಯಲ್ಲಿ ಬರುವಂಥದ್ದು 3 ಎಂಟ್ರಿ. ಅವನ ಹೆಸರಲ್ಲಿ LIC ಕಟ್ಟಿದರೆ, ಅವನ ಹೆಂಡತಿ ಹೆಸರಲ್ಲಿ LIC ಕಟ್ಟಿದರೆ, ಅವನ ಮಕ್ಕಳ ಹೆಸರಲ್ಲಿ LIC ಕಟ್ಟಿದರೆ 80Cಗೆ ಬರೀಬೇಕು. ಬೇರೆ ಯಾರೇ ಹೆಸರಲ್ಲಿ, ಅಪ್ಪನ ಹೆಸರಲ್ಲಿ, ಅಮ್ಮನ ಹೆಸರಲ್ಲಿ, ತಂಗಿ ಹೆಸರಲ್ಲಿ, ತಮ್ಮನ ಹೆಸರಲ್ಲಿ, ಅಣ್ಣನ ಹೆಸರಲ್ಲಿ, ಅಕ್ಕನ ಹೆಸರಲ್ಲಿ, ಅಂಕಲ್ ಆಂಟಿ ಯಾರ ಹೆಸರಲ್ಲಿ LIC ಕಟ್ಟಿದ್ರೆ ಬರಲಿಕ್ಕಿಲ್ಲ. ಅವನ ಹೆಸರಲ್ಲಿ, ಅವನ ಹೆಂಡತಿ ಹೆಸರಲ್ಲಿ, ಅವನ ಮಕ್ಕಳ ಹೆಸರಲ್ಲಿ LIC ಕಟ್ಟಿದ್ರೆ ಬರೀಬೇಕು. ಇಲ್ಲಿ ಅವನ ಹೆಸರಲ್ಲಿ LIC ಕಟ್ತಾ ಇದ್ದಾನೆ. ಪಾಲಿಸಿ ಅಮೌಂಟ್ ಎಷ್ಟು ಅಂತಂದರೆ 1 ಲಕ್ಷ. ಅಂದರೆ ಇಷ್ಟೊಂದು ಒಂದು ಸ್ವಲ್ಪ ವರ್ಷ ದುಡ್ಡು ಕಟ್ಟಬೇಕು. ಪ್ರತಿ ವರ್ಷ ಕಟ್ಟುವ ಅಮೌಂಟ್ 22,000. 4 ವರ್ಷಕ್ಕೆ, 5 ವರ್ಷಕ್ಕೆ, 10 ವರ್ಷಕ್ಕೆ ಪಾಲಿಸಿ ಮಾಡಿಸಿರ್ತಾರೆ. 10 ವರ್ಷ ಆದಮೇಲೆ ಡಬಲ್ ಅಮೌಂಟ್ ಸಿಗುತ್ತೆ. 1 ಲಕ್ಷಕ್ಕೆ 2 ಲಕ್ಷ ಸಿಗುತ್ತೆ. ಇನ್ ಕೇಸ್ ಏನಾದರೂ ಮಧ್ಯದಲ್ಲಿ ಸತ್ತೋದ್ರೆ ಅವನ ಫ್ಯಾಮಿಲಿಗೆ ಪಾಲಿಸಿ ಅಮೌಂಟು 1 ಲಕ್ಷ ರೂಪಾಯಿ ಸಿಗುತ್ತೆ. ಸೊ ಅದು LIC ಕಾನ್ಸೆಪ್ಟ್. ಸೊ ಈಗ ಪಾಲಿಸಿ ಮಾಡಿಸಿರುವಂಥದ್ದು 1 ಲಕ್ಷ, ಪ್ರೀಮಿಯಂ ಅಮೌಂಟ್ 22,000. ನಾನು ಎರಡನ್ನೂ ಬರ್ಕೊಂಡಿದ್ದೀನಿ. ಪಾಲಿಸಿ ಯಾವಾಗ ಮಾಡಿಸಿದ್ದೇನೆ ನೋಡಿ, ಪಾಲಿಸಿ ಮಾಡಿಸಿರೋದು 2011ರಲ್ಲಿ. 2012ಕ್ಕಿಂತ ಮುಂಚೆ ಏನಾದರೂ ಪಾಲಿಸಿ ಮಾಡಿಸಿದರೆ ಪಾಲಿಸಿ ಅಮೌಂಟಿಗೆ 20% ಮಾಡಬೇಕು. 1 lakh ಇಂಟು 20% ಮಾಡಿದಾಗ 20,000 ಬರುತ್ತೆ. ಸೊ 20,000 ಆರ್ ಪ್ರೀಮಿಯಂ ಅಮೌಂಟ್ 22,000. ಇವೆರಡರಲ್ಲಿ ಕಮ್ಮಿ ಇರೋವಂಥ ಅಮೌಂಟ್ ಯಾವುದು, ಆ ಅಮೌಂಟನ್ನು ನೀವು 80Cಗೆ ಕನ್ಸಿಡರ್ ಮಾಡಬೇಕು. ಯಾವಾಗ 20% ಬಿಫೋರ್ 2012, 2012ರ ಮುಂಚೆ ಪಾಲಿಸಿ ಮಾಡಿಸಿದರೆ 20%. ಆಫ್ಟರ್ 2012, 2012ರ ನಂತರದಲ್ಲಿ ಏನಾದರೂ ಪಾಲಿಸಿ ಮಾಡಿಸಿದರೆ 10%. ಡೇಟ್ ಕೊಡದೇ ಇದ್ರೂ ಕೂಡ 10% ಮಾಡಬೇಕು. ಯಾವುದಕ್ಕೆ? ಪಾಲಿಸಿ ಅಮೌಂಟಿಗೆ. ಅಮೌಂಟ್ ಮಲ್ಟಿಪ್ಲೈ ಮಾಡಿದಾಗ ಒಂದು ಅಮೌಂಟ್ ಸಿಗುತ್ತೆ. ಆ ಅಮೌಂಟನ್ನು ಪ್ರೀಮಿಯಂ ಅಮೌಂಟ್ ಜೊತೆ ಕಂಪೇರ್ ಮಾಡಬೇಕು. ಕಂಪೇರ್ ಮಾಡಿ ಕಮ್ಮಿ ಇರೋವಂಥ ಅಮೌಂಟನ್ನು ಬರೀಬೇಕು. ಲೀಸ್ಟ್ ಇರೋವಂಥ ಅಮೌಂಟ್ 20,000, 22,000. ಕಮ್ಮಿ ಇರೋವಂಥ ಅಮೌಂಟ್ ಯಾವುದು? 20,000. ಸೊ ನೆಕ್ಸ್ಟ್ ರೀಪೇಮೆಂಟ್ ಆಫ್ ಹೌಸಿಂಗ್ ಲೋನ್ ಇದೆ. ನಾನು ನಿಮಗೆ ಸ್ಟಾರ್ಟಿಂಗ್ನಲ್ಲೇ ಫಾರ್ಮೆಟ್ ಎಂಟ್ರೀಸ್ ಎಕ್ಸ್ಪ್ಲೈನ್ ಮಾಡ್ತಾ ತಿಳಿಸಿದ್ದೆ. ರೀಪೇಮೆಂಟ್ ಆಫ್ ರೆಸಿಡೆನ್ಷಿಯಲ್ ಹೌಸಿಂಗ್ ಲೋನ್. ಕಮರ್ಷಿಯಲ್ ಹೌಸಿಂಗ್ ಲೋನ್ ಆದರೆ ಬರೀಬಾರ್ದು. ರೆಸಿಡೆನ್ಷಿಯಲ್ ಹೌಸಿಂಗ್ ಲೋನ್, ಮನೆ ಕಟ್ಟೋದಕ್ಕೆ ಏನಾದರೂ ಸಾಲ ಮಾಡಿದರೆ ಆ ಸಾಲನ ರೀಪೇಮೆಂಟ್ ಮಾಡ್ತಾ ಇದ್ದರೆ ಬರೀಬೇಕು. ರೀಪೇಮೆಂಟ್ ಆಫ್ ಹೌಸಿಂಗ್ ಲೋನ್ ಫಾರ್ ದ ಕನ್ಸ್ಟ್ರಕ್ಷನ್ ಆಫ್ ರೆಸಿಡೆನ್ಷಿಯಲ್ ಹೌಸಿಂಗ್ ಲೋನ್, ರೆಸಿಡೆನ್ಷಿಯಲ್ ಹೌಸ್ ಅಂತ ಕೊಟ್ಟಿದ್ದಾರೆ. 80,000 ಇದೆ. ಅದರಲ್ಲಿ 30,000 ಬಡ್ಡಿ ಅಂತೆ. ನಾವು ಬಡ್ಡಿಯನ್ನು 80Cಯಲ್ಲಿ ಕನ್ಸಿಡರ್ ಮಾಡಲ್ಲ, ಓನ್ಲಿ ಪ್ರಿನ್ಸಿಪಲ್ ಅಮೌಂಟ್ ಮಾತ್ರ. 80,000ದಲ್ಲಿ 30,000 ಬಡ್ಡಿ. ಹಾಗಾದರೆ ಅಸಲೆಷ್ಟು? 80,000ದಲ್ಲಿ 30,000 ಕಳೆದ್ರೆ ರೀಪೇಮೆಂಟ್ ಆಫ್ ಹೌಸಿಂಗ್ ಲೋನ್ 50,000 ಬರುತ್ತೆ. ಅಲ್ಲಿಗೆ ಸೆಕೆಂಡ್ ಎಂಟ್ರಿ ಆಯಿತು. ನೆಕ್ಸ್ಟ್ ಇರೋವಂಥ ಎಂಟ್ರಿ, ಒಂದಷ್ಟು ಫಂಡ್ಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಯಾವ್ಯಾವ ಫಂಡ್ ಕೊಟ್ಟಿದ್ದಾರೆ ಅಂತಂದರೆ, ಕಾಂಟ್ರಿಬ್ಯೂಷನ್ ಟು ಅನ್ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್. ನಾನು ನಿಮಗೆ ಯಾವ್ಯಾವ ಫಂಡ್ ಬರುತ್ತೆ ಅಂತ ನಾನು ತಿಳಿಸಿದ್ದೆ. RPF, PPF, SAF, SPF, MF.
ಅನ್ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದರೆ ATCಗೆ ಬರೀಲಿಕ್ಕಿಲ್ಲ. ದೆನ್ ನೆಕ್ಸ್ಟ್ ಯಾವ್ದು ಕೊಟ್ಟಿದ್ದಾರೆ, ಫ್ಯಾಮಿಲಿ ಬೆನಿಫಿಟ್ ಫಂಡ್ ಕೊಟ್ಟಿದ್ದಾರೆ, ಚಿಟ್ ಫಂಡ್ ಕೊಟ್ಟಿದ್ದಾರೆ. ನೋಡಿ, ಚಿಟ್ ಫಂಡ್ ಕೂಡ ATCಗೆ ಬರಲ್ಲ, ಫ್ಯಾಮಿಲಿ ಬೆನಿಫಿಟ್ ಫಂಡ್ ಕೂಡ ATCಗೆ ಬರಲ್ಲ, ಅನ್ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ಕೂಡ ATCಗೆ ಬರಲ್ಲ. ಟ್ಯೂಷನ್ ಫೀಸ್ ಕೊಟ್ಟಿದ್ದಾರೆ, ಟ್ಯೂಷನ್ ಫೀಸ್ ATCಗೆ ಎಲಿಜಿಬಲ್. ನಾನು ಇಲ್ಲಿ ಯಾವ್ದು ಬರುತ್ತೆ ಏನು ಬರ್ತಿದ್ದೇನೆ ನೋಡಿ, ಅಲ್ಲಿ ಅಂಡರ್ಲೈನ್ ಮಾಡಿದ್ದೀನಿ. ಟ್ಯೂಷನ್ ಫೀಸ್ ATCಗೆ ಬರುತ್ತೆ. ಟ್ಯೂಷನ್ ಫೀಸ್ 15,000 ಕೊಟ್ಟಿದ್ದಾರೆ. ದೆನ್ ಡೆಪಾಸಿಟ್ ಇನ್ ಸುಕನ್ಯಾ ಸಮೃದ್ಧಿ ಯೋಜನಾ, ಸುಕನ್ಯಾ ಸಮೃದ್ಧಿ ಯೋಜನಾ ಕೂಡ ATCಗೆ ಎಲಿಜಿಬಲ್. ಎಷ್ಟು ಅಮೌಂಟ್ ಇದೆ ಅಂತಂದರೆ 1,50,000 ಇದೆ. ದೆನ್ ಪೋಸ್ಟ್ ಆಫೀಸ್ SB ಅಕೌಂಟ್ನಲ್ಲಿ ದುಡ್ಡು ಇಡ್ತಾ ಇದ್ದೇನೆ. ಪೋಸ್ಟ್ ಆಫೀಸ್ SB ಅಕೌಂಟಲ್ಲಿ ದುಡ್ಡಿಟ್ಟರೆ ಎಕ್ಸೆಂಪ್ಟೆಡ್. ನೆನ್ಪಿಟ್ಕೊಳ್ಳಿ ಇದೊಂದನ್ನು, ಪೋಸ್ಟ್ ಆಫೀಸ್ SB ಅಕೌಂಟಲ್ಲಿ ಇಟ್ಟಿರುವಂಥ ದುಡ್ಡಿಗೆ ಎಕ್ಸೆಂಪ್ಟೆಡ್, ಬರುವಂಥ ಬಡ್ಡಿಗೆ ಯಾವುದೇ ಥರ ಟ್ಯಾಕ್ಸ್ ಕಟ್ಟಲಿಕ್ಕೆ ಇರಲ್ಲ, ಇದು ಎಕ್ಸೆಂಪ್ಟೆಡ್ ಎಂಟ್ರಿ. ದೆನ್ ಕಾಂಟ್ರಿಬ್ಯೂಷನ್ ಟು PPF ATCಗೆ ಎಲಿಜಿಬಲ್. ನೋಡಿ, ಫಂಡಲ್ಲಿ RPF, PPF, SAF, SPF, MF. ಇಲ್ಲಿ PPF ಕೊಟ್ಟಿದ್ದಾರೆ. PPF ಅಮೌಂಟ್ ಎಷ್ಟಿದೆ ಅಂತಂದರೆ 24,000 ಇದೆ. ದೆನ್ ಚಿಟ್ ಫಂಡ್ ಬರೀಲಿಕ್ಕಿಲ್ಲ. ಸಬ್ಸ್ಕ್ರಿಪ್ಷನ್ ಟು ಈಕ್ವಿಟಿ ಶೇರ್ಸ್ ಆಫ್ ಪಬ್ಲಿಕ್ ಕಂಪನಿ, ಸಬ್ಸ್ಕ್ರಿಪ್ಷನ್ ಟು ಈಕ್ವಿಟಿ ಶೇರ್ಸ್ ATCಗೆ ಎಲಿಜಿಬಲ್. ಎಷ್ಟು ಅಮೌಂಟ್ ಇದೆ ಅಂತಂದರೆ 25,000 ಇದೆ. ಈಗ ಇವಿಷ್ಟನ್ನು ಟೋಟಲ್ ಮಾಡಬೇಕು. ಟೋಟಲ್ ಎಷ್ಟು ಬರುತ್ತೋ ಆ ಟೋಟಲನ್ನೇ ನೀವು ಇಲ್ಲಿ ಬರೀಬೇಕಾಗತ್ತೆ. ಇವಿಷ್ಟನ್ನು ಆ್ಯಡ್ ಮಾಡಿದಾಗ 2,84,000 ಬರುತ್ತೆ. ಬಟ್ ನೀವು ಇಷ್ಟನ್ನು ATCಯಲ್ಲಿ ಕ್ಲೈಮ್ ಮಾಡಲಿಕ್ಕಾಗಲ್ಲ. ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ ATC 1,50,000 ಓನ್ಲಿ. ಮ್ಯಾಕ್ಸಿಮಮ್ ಲಿಮಿಟ್ ಇರೋದು 1.5 ಲಕ್ಷ ಮಾತ್ರ. ಸೊ ಫೈನಲ್ ಆನ್ಸರ್ 1.5 ಲಕ್ಷ. ಅಕಸ್ಮಾತ್ ಏನಾದರೂ ಆನ್ಸರ್ 1.5 ಲಕ್ಷಕ್ಕಿಂತ ಕಮ್ಮಿ ಬಂದರೆ ಅದನ್ನೇ ಮೇನ್ ಆನ್ಸರ್ ಆಗಿ ಬರೀಬೇಕು. 1.5 ಲಕ್ಷಕ್ಕಿಂತ ಜಾಸ್ತಿ ಬಂದರೆ ನಿಮ್ಮ ಮೇನ್ ಆನ್ಸರ್ 1,50,000 ಬರೀಬೇಕು. ಸೊ ಈಗ 2010 ಯಾವಾಗ ಅಂತ ನೆನ್ಪಿಟ್ಕೊಳ್ಳಿ. ಬಿಫೋರ್ 2012 ಆದರೆ 20, ಆಫ್ಟರ್ 2012 ಆದರೆ 10%. ಡೇಟ್ ಕೊಡದೇ ಇದ್ರೂ ಕೂಡ 10% ಮಾಡಬೇಕು. ದೆನ್ ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡಿ ಆದಮೇಲೆ ಲೀಸ್ಟ್ ಇರೋಂಥ ಅಮೌಂಟನ್ನು ಕನ್ಸಿಡರ್ ಮಾಡಬೇಕು. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.